ಡಾಕ್ಟ್ರೆ, ಈಗ ಒಂದು ಸಮಸ್ಯೆ ಇದೆ ನನಗೆ. ಬೆನ್ನಲ್ಲಿ ನೋವು, ಕಾಲಲ್ಲಿ ನೋವು. ಅದು ನೀವು ಬೋನ್ಗೆ ರಿಲೇಟೆಡಾ ಅಥವಾ ನಾರ್ಮಲ್ ಪೇನು ಅಂತ ಇಗ್ನೋರ್ ಮಾಡ್ತಾ ಇರ್ತೀವಿ ಕೆಲವರೆಲ್ಲ ನಾವು. ಅದನ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಥವಾ ಹೆಂಗೆ ಡಾಕ್ಟ್ರೆ ಅದು? ಯಾವುದೇ ರೀತಿ ನೋವು ಬಂದಾಗ ಯೂಶಲಿ ಅದು ಪೆಥಲಾಜಿಕಲ್ ಪೇನ್ ಅಂತಂದ್ರೆ ಏನೋ ಒಂದು ಕಾರಣದಿಂದ ನೋವು ಬರೋಂಥದ್ದಾಗಿದ್ರೆ ಅದು ಪರ್ಸಿಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಏನು ಇಲ್ಲದೆ ಈಗ ಫಾರ್ ಎಕ್ಸಾಂಪಲ್ ನಾವು ರುಟೀನ್ ಆಗಿ ಮಾಡದೇ ಇರೋಂಥದ್ದು ಏನೋ ಒಂದು ಕೆಲಸಗಳನ್ನ ನಾವು ಮಾಡಿದಾಗ ನಾವು ಸಹಜವಾಗಿ ನೋವು ನೋಡ್ತೀವಿ. ಬಟ್ ಅದು ಒಂದು 2 ರಿಂದ 3 ದಿನದಲ್ಲಿ ಪೂರ್ತಿಯಾಗಿ ಕಡಿಮೆ ಆಗಿಬಿಡುತ್ತೆ. ಬಟ್ ಅದು ಪರ್ಸಿಸ್ಟೆಂಟ್ ಆಗಿದ್ರೆ ಅಥವಾ ನಾವು ಲೋಕಲ್ ಸೈನ್ಸ್ ಆಫ್ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ, ಅಂದ್ರೆ ಊತ ಬಂದಿರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ರೆಡ್ನೆಸ್ ಆಗಿರ್ಬೋದು, ಪರ್ಟಿಕ್ಯುಲರ್ ಭಾಗದಲ್ಲಿ ಸ್ವಲ್ಪ ಬಿಸಿಯಾಗಿ ನಮಗೆ ಫೀಲ್ ಆಗ್ಬೋದು. ಸೊ ಈ ರೀತಿಯಾದಾಗ ಅದು ಪೆಥಲಾಜಿಕಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಆರ್ಥರೈಟಿಕ್ ಪೇನ್ ಇರ್ಬೋದು, ಅಥವಾ ಸ್ಪಾಂಡೈಲೋಟಿಕ್ ಪೇನ್ ಇರ್ಬೋದು, ಅಥವಾ ಲಿಗಮೆಂಟ್ ಸ್ಪ್ರೇನ್ ಆಗಿರೋಂಥ ನೋವು ಇರ್ಬೋದು. ಆ ರೀತಿಯಾಗಿದ್ದಾಗ ಸಲಹೆ ತಗೊಳ್ಳೋದು ಒಂದು ಒಳ್ಳೆಯ ಅಡ್ವೈಸ್. ಅದನ್ನ ತಗೊಂಡು ಅದು ಏನಾಗಿದೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನ ಟ್ರೀಟ್ ಮಾಡಿದಾಗ ಅದು ಸರಿ ಹೋಗ್ತದೆ.